ವೆಲ್ಕಮ್ ಬ್ಯಾಕ್. ಮತ್ತೆ ಕಾಂಟ್ರವರ್ಸಿ ಸುಳಿಯಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಇರ್ಲಾರ್ದೆ ಇರುವೆ ಬಿಟ್ಕೊಂಡ ನ್ಯಾಷನಲ್ ಕ್ರಶ್ ಕೂರ್ಗು ಸಮುದಾಯದಿಂದ ಸಿನಿಮಾಗೆ ಬಂದವರು ಇವರೇ ಮೊದಲಂತೆ. ಮತ್ತೆ ಕಾಂಟ್ರವರ್ಸಿ ಸುಳಿಯಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಚಂದನವನದ ಆಳ ಅಗಲ ಗೊತ್ತಿಲ್ಲ. ಮೊನ್ನೆಯಷ್ಟೇ ನ್ಯಾಷನಲ್ ಕ್ರಶ್ ಅಂತ ಹೆಸರು ಮಾಡ್ಕೊಂಡವರು ಸ್ಯಾಂಡಲ್ವುಡ್ ಗಾಂಧಿನಗರಕ್ಕೆ ಬಂದಿದ್ದೇ ಮೊನ್ನೆ. ಕೂರ್ಗಿನ ಸಮುದಾಯದ ಯಾರೊಬ್ಬರು ಚಂದನವನದಲ್ಲಿ ಇಲ್ಲ ಅನ್ನೋ ಥರದ ವಾದ. ಕೂರ್ಗು ಸಮುದಾಯದಿಂದ ಸಿನಿಮಾಗೆ ಬಂದವರು ಇವರೇ ಮೊದಲಂತೆ. ನಿಧಿ ಸುಬ್ಬಯ್ಯ ಗೊತ್ತಿಲ್ವಾ? ಹರ್ಷಿಕಾ ಪೂಡಚ್ಚ ಗೊತ್ತಿಲ್ವಾ? ಯಾಕೆ ಹಿಂಗೆ ಹೇಳಿಕೆ ಕೊಟ್ಟು ನೆಟ್ಟಿಗರ ಆಕ್ರೋಶಕ್ಕೆ ತುತ್ತಾಗ್ತೀರಿ? ವಾರದ 7 ದಿವಸಗಳು ಹೈದರಾಬಾದ್ನಲ್ಲಿ ಕೂತ್ಕೊಂಡ್ರೆ ನಿಧಿ ಸುಬ್ಬಯ್ಯ ಹೆಂಗ್ ಗೊತ್ತಾಗುತ್ತೆ? ನಟಿ ರಶ್ಮಿಕಾ ಅಕಡ ಇಕಡ ಅಂತೇಳಿ ಹೈದರಾಬಾದ್ನಲ್ಲೇ ಸುತ್ತಾಡ್ತಾ ಇದ್ರೆ ಕನ್ನಡ ನಟಿಯರ ಬಗ್ಗೆ ಪರಿಚಯ ಹೆಂಗ್ ಸಿಗೋದು? ರಶ್ಮಿಕಾ ನ್ಯಾಷನಲ್ ಕ್ರಶ್ ಅಂತೆ. ಕೂರ್ಗು ಸಮುದಾಯದಿಂದ ಸಿನಿಮಾಗೆ ಬಂದವರು ಇವರೇ ಮೊದಲಂತೆ. ಸಂದರ್ಶನ ಒಂದರಲ್ಲಿ ಹೀಗಂತ ಹೇಳಿಕೊಂಡ ನಟಿ ರಶ್ಮಿಕಾ ಮಂದಣ್ಣ. ಯಾಕಮ್ಮ ರಶ್ಮಿಕಾ, ನಿಮಗೆ ಪಾಪ್ಯುಲರ್ ನಟಿ ಪ್ರೇಮ ಗೊತ್ತಿಲ್ವಾ? ನಿಧಿ ಸುಬ್ಬಯ್ಯ ಗೊತ್ತಿಲ್ವಾ? ಹರ್ಷಿಕಾ ಪೂಡಚ್ಚ ಗೊತ್ತಿಲ್ವಾ? ಯಾಕೆ ಹಿಂಗೆ ಹೇಳಿಕೆ ಕೊಟ್ಟು ನೆಟ್ಟಿಗರ ಆಕ್ರೋಶಕ್ಕೆ ತುತ್ತಾಗ್ತೀರಾ? ಕೊಡಗಿನಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ನಟಿ ರಶ್ಮಿಕಾ ಮಂದಣ್ಣ ಮಾತು. ಮತ್ತೆ ಕಾಂಟ್ರವರ್ಸಿ ಸುಳಿಯಲ್ಲಿ ನಟಿ ರಶ್ಮಿಕಾ ಮಂದಣ್ಣ. ಈ ಹುಡುಗಿ ಹಿಂಗೆ ಹೇಳ್ಕೊಂಡು ತಿರುಗಾಡಿದ್ರೆ ಕೊಡಗಲ್ಲಿ ಬ್ಯಾರಿಕೇಡ್ ಹಾಕ್ತಾರೆ, ಸ್ವಂತ ಮನೆಗೂ ಹೋಗಕ್ಕಾಗಲ್ಲ. ಆಮೇಲೆ ಹೈದರಾಬಾದಲ್ಲಿ ಕೂತ್ಕೊಳ್ಳೋದು, ಹೈದರಾಬಾದಲ್ಲಿ ಸಂದರ್ಶನ ಕೊಡೋದು. ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದಲ್ಲ, ಹೈದರಾಬಾದಲ್ಲಿ ಹುಟ್ಟಿದ್ದು. ನಾನು ಹೈದರಾಬಾದ್ನ ಏನು ಪ್ರಜೆ ಅನ್ನೋ ತರಹ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದು. ನಟಿ ಪ್ರೇಮರ ಹಳೆಯ ಸಿನಿಮಾವನ್ನ ನೋಡಿ ಅದೆಷ್ಟೋ ಹೆಣ್ಣು ಮಕ್ಕಳು ನಟಿಯರಾಗಿದ್ದು ಇದೆ. ಆದರೆ ನಟಿ ರಶ್ಮಿಕಾ ಮಂದಣ್ಣರ ಸಿನಿಮಾ ನೋಡಿ ಯಾವೊಬ್ಬ ಹುಡುಗಿ ನಟಿಯಾಗಿರೋ ಒಂದು ಉದಾಹರಣೆ ತೋರಿಸಿ ನೋಡ್ರಿ. ನಾನು ಕಲಾವಿದರನ್ನ ಖಂಡನೆ ಮಾಡ್ತಾ ಇಲ್ಲ, ಕಲೆಬೇಕು ಹಂಗಂತ ಇರೋ ಸತ್ಯನ ಕೊಲೆ ಮಾಡೋದ? ನಟಿ ಪ್ರೇಮ ಆಕೆಯ ಕಣ್ಣು ಕೂಡ ನಟಿಸುತ್ತೆ, ನಟಿ ಪ್ರೇಮಳ ಕಿವಿ ಕೂಡ ನಟಿಸುತ್ತೆ, ಎದುರಿದ್ದ ಆಡಿಯನ್ಸ್ ಅನ್ನ ರಂಜಿಸುತ್ತೆ. ನಟಿ ಪ್ರೇಮರ ಆರೋಗ್ಯಕರವಾದಂತಹ ವಸ್ತ್ರಧಾರಣೆ, ಸಿನಿಮಾದಲ್ಲಿ ಆಕೆ ಕಾಣಿಸಿಕೊಳ್ತಾ ಇದ್ದಂತಹ ಪಾತ್ರ, ಸಮಾಜಕ್ಕೆ ಕೊಡ್ತಾ ಇದ್ದಂತಹ ಸಂದೇಶ. ನಟಿ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಅದ್ಯಾವುದೋ ಒಂದು ಅನಿಮಲ್ ಸಿನಿಮಾದಲ್ಲಿ ಏನು ಸಂದೇಶ ಕೊಟ್ಟರು ರಶ್ಮಿಕಾ ಮಂದಣ್ಣ, ಆ ಸಂದೇಶ ಮರೆಯಕ್ಕಾಯ್ತಿಲ್ಲ ನಮಗೆ. ನಟಿ ಪ್ರೇಮ ಕೊಟ್ಟ ಸಾಕಷ್ಟು ಸಂದೇಶಗಳು ಕನ್ನಡಿಗರ ಮನೋಮಂದಿರದಲ್ಲಿ ಇನ್ನೂ ಕೂಡ ಅಚ್ಚಳಿಯದೆ ಬಾಕಿ ಉಳಿದಿದೆ. ರಶ್ಮಿಕಾ ಮಂದಣ್ಣ ಹಚ್ಚಿಕೊಟ್ಟಿದ್ದು ನೆನಪಿದೆ ನಮಗೆ. ಸೊ ಹಾಗೆ ಕೂರ್ಗ್ನಿಂದ ಅಥವಾ ಕೂರ್ಗ್ ಸಮುದಾಯದಿಂದ ನಾನೊಬ್ಬರೇ ಬಂದಿದ್ದು ಎನ್ನುವಂಥ ವಾದ ಇದೆಯಲ್ಲ, ಆ ವಾದನ ಮಣ್ಣು ಕೆರೆದು ಒಳಗೆ ಮುಚ್ಚಿ ಮಣ್ಣು ಹಾಕಿಬಿಡಿ. ಆ ವಾದ ಮಾಡೋದಕ್ಕೆ ಹೋಗಬೇಡಿ. ನಟಿ ಪ್ರೇಮ, ನಿಧಿ ಸುಬ್ಬಯ್ಯ, ಪೂಣಚ್ಚ ಇವರೆಲ್ಲರೂ ಕೂಡ ನಟಿನೇ. ಅವರು ನಟಿ ಅಲ್ಲ ಅನ್ನುವುದಾದರೆ ನೀವು ಕೂಡ ನಟಿ ಅಲ್ಲ. ಅರ್ಥ ಆಯ್ತೇನು? ನಟಿ ರಶ್ಮಿಕಾ ಮಂದಣ್ಣರ ಬೆಂಬಲಿಗರು ಅಥವಾ ಆಕೆಯ ಫ್ಯಾನ್ಸ್ಗಳು ಗಮನಿಸ್ತಾ ಇದ್ರೆ ಕಲಾವಿದೆಯರ ಪಾಲಿಗೆ ಮಾತೃ ತರ ಇರುವಂತಹ ನಟಿ ಪ್ರೇಮ. ಆಕೆಯ ಕಲೆಯನ್ನ ಮೆಚ್ಚದ ಭಾಷಿಕರಿಲ್ಲ. ಆಕೆ ಕನ್ನಡತಿ ಆದರೂ ಕೂಡ ಆಕೆಯ ಕಲೆಯನ್ನ ಮೆಚ್ಚದೇ ಇರತಕ್ಕಂತಹ ಭಾಷಿಕರಿಲ್ಲ. ಮಲಯಾಳಿಗಳು ಜೈ ಎಂದ್ರು ಪ್ರೇಮಾಳ ನಟನೆಗೆ, ತೆಲುಗು ಅಭಿಮಾನಿಗಳು ಜೈ ಎಂದ್ರು ಪ್ರೇಮಾಳ ಅಭಿನಯಕ್ಕೆ. ಕನ್ನಡದ ಅಭಿಮಾನಿಗಳು ಜೈ ಅನ್ನೋದೇನು ಮನೋಮಂದಿರದಲ್ಲೊಂದು ಮಂದಿರನ್ನೇ ಕಟ್ಟಿಕೊಟ್ರು. ಕಾರಣ ಕೂರ್ಗು ಸಮುದಾಯದ ಅದ್ಭುತ ನಟಿ ಅನ್ನೋ ಕಾರಣಕ್ಕೋಸ್ಕರ. ನಿಧಿ ಸುಬ್ಬಯ್ಯ ಕೂಡ ಆಕೆಯೂ ಕೂಡ ಕೂರ್ಗ್ನವರೇ, ಇನ್ನು ಪೂಣಚ್ಚ ಆಕೆಯೂ ಕೂಡ ಕೂರ್ಗು ಸಮುದಾಯದವರೇ. ಇವರೆಲ್ಲರನ್ನ ಪಕ್ಕಕ್ಕಿಟ್ಟು ರಶ್ಮಿಕಾ ಮಂದಣ್ಣರು ಮಾತ್ರ ನಟಿ ಅಂತ ಹೇಳುವ ಅವಿವೇಕಿ ಕನ್ನಡಿಗರು ಕರ್ನಾಟಕದಲ್ಲಿಲ್ಲ. ಹಾಗಾಗಿ ಈಕೆಯ ಹೇಳಿಕೆಗೆ ಸೊಪ್ಪು ಹಾಕುವವರು ಅಲ್ಲ, ಸೊಪ್ಪು ಹಾಕೋದಿಲ್ಲ ಬಿಡಿ ಕನ್ನಡಿಗರು. ಆದರೂ ಕೂಡ ಈ ತರಹದ್ದೊಂದು ವಿವಾದಾತ್ಮಕ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.